ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಆಸ್ಪತ್ರೆಗಳನ್ನು ಸುತ್ತಿ ವೈದ್ಯರುಗಳನ್ನು ಸುತ್ತಿ ಸಾಕಾಗಿ ಬೇಸತ್ತು ಕೊನೆಗೆ ಬರಬೇಕಾಗಿರುವಂತಹ ಜಾಗ ದೇವಾಲಯಗಳು, ಆಧ್ಯಾತ್ಮ ಕೇಂದ್ರಗಳು ಕೂಡ ಒಂದು ರೀತಿಯ ಚಿಕಿತ್ಸಾ ಕೇಂದ್ರಗಳು. ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ರಾಜವೈದ್ಯರಾಗಲಿ, ಋಷಿಮುನಿಗಳಾಗಲಿ, ಆಶ್ರಮಗಳಾಗಲಿ ಈ ದೇವರ ಆಶ್ರಯದಲ್ಲಿ ಸಾತ್ವಿಕತೆ ಇರುವಂತಹ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡ್ತಿದ್ರು. ವೀಕ್ಷಕರೇ, ಯಾವಾಗ ಜಬ್ ಧುವಾ ದವಾ ಕಾಮ್ ಕರ್ನಾ ಬಂದ್ ಕರೆಗ ತಬ್ ದುವಾ ಕಾಮ್ ಕರ್ನಾ ಚಾಲು ಕರೆಗ, ಅಂದರೆ ಯಾವಾಗ ಔಷಧಿಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ ಆವಾಗ ಭಗವಂತನ ಆಶೀರ್ವಾದ ಕೆಲಸ ಮಾಡ್ತದೆ. ನೀವು ನೋಡಿರ್ತೀರಿ, ಎಲ್ಲ ಪ್ರಪಂಚದ ಆಸ್ಪತ್ರೆಗಳೆಲ್ಲ ಮುಗಿಸ್ಬಿಡ್ತೀರಿ, ಪ್ರಪಂಚದಾದ್ಯಂತ ಎಲ್ಲ ವೈದ್ಯರನ್ನು ಮುಗಿಸ್ಬಿಟ್ಟಿರ್ತೀರಿ, ಎಲ್ಲೂ ಕಾಯಿಲೆ ವಾಸಿ ಆಗಿರಲ್ಲ. ಬಟ್ ಇಂಥ ಆಧ್ಯಾತ್ಮ ಕೇಂದ್ರಗಳಲ್ಲಿ ಕಾಯಿಲೆ ವಾಸಿ ಆಗ್ತವೆ. ಹೆಂಗೆ? ಇಲ್ಲಿ ಸಾತ್ವಿಕತೆ ಮೈಗೂಡಿರ್ತದೆ, ಇಲ್ಲಿ ವಾತಾವರಣ ನಿರಾಳವಾಗಿರ್ತದೆ, ಮನಸ್ಸು ಪ್ರಫುಲ್ಲವಾಗಿರ್ತದೆ. ವೀಕ್ಷಕರೇ, ಆರೋಗ್ಯ ಅಂದ ಮಾತ್ರಕ್ಕೆ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಆರೋಗ್ಯನೂ ಕೂಡ ಮುಖ್ಯ. ಆಧ್ಯಾತ್ಮಿಕ ಆರೋಗ್ಯವನ್ನು ನೀವು ಮೈಗೂಡಿಸ್ಕೊಳ್ಳದಲೇ ನಾನು ಸಂಪೂರ್ಣ ಆರೋಗ್ಯವಂತನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಖಂಡಿತವಾಗೂ ಆಧ್ಯಾತ್ಮ ಒಂದು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತದೆ ಆರೋಗ್ಯ, ಮನುಷ್ಯನ ಆರೋಗ್ಯದ ದೃಷ್ಟಿಕೋನದಲ್ಲಿ. ಯಾವಾಗ ಈ ಥರದ ಒಂದು ವಾತಾವರಣದಲ್ಲಿ ನೀವು ಬೆರೀತೀರಿ, ಈ ಥರದ ಸಾತ್ವಿಕತೆ ನಿಮ್ಮ ಮೈಗೂಡ್ತದೆ, ಮನಸ್ಸಿನಲ್ಲಿ ಹಾರ್ಮೋನ್ಸ್, ಗುಡ್ ಫೀಲಿಂಗ್ ಹಾರ್ಮೋನ್ಸ್, ಸೆರೋಟೋನಿನ್ ಮತ್ತು ಡೋಪಮೈನ್ ಅನ್ನುವ ಹಾರ್ಮೋನ್ಸ್ ಉತ್ಪತ್ತಿಯಾಗಿ ಯತ್ ಭಾವಂ ತದ್ಭವತಿ, ಮನಸ್ಸಿನಂತೆ ಮಹಾದೇವ. ಮನಸ್ಸಿನಲ್ಲಿ ಯಾವಾಗ ಗುಡ್ ಫೀಲಿಂಗ್ ಹಾರ್ಮೋನ್ಸ್, ಸಾತ್ವಿಕತೆ, ಅದೇ ಥರದ ಒಂದು ವೈಬ್ರೇಷನ್ಸ್ ದೇಹಕ್ಕೆ ಬರ್ತದೆ. ಆವಾಗ ನಮ್ಮ ದೇಹದ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ವೀಕ್ಷಕರೇ, ಆಸ್ಪತ್ರೆಗಳಿಗೆ ಹೋಗೋದನ್ನು ಬಿಡ್ರಿ, ಆಧ್ಯಾತ್ಮ ಕೇಂದ್ರಗಳಲ್ಲಿ ಬನ್ನಿ. ಆಧ್ಯಾತ್ಮ ಕೇಂದ್ರಗಳು ಕೂಡ ಯಾವುದೇ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗಿಂತ ಕಡಿಮೆ ಏನಲ್ಲ. ಎಲ್ಲ ವೈದ್ಯರು, ಎಲ್ಲ ಆಸ್ಪತ್ರೆಗಳು ಯಾವಾಗ ಫೇಲ್ ಆಗ್ತವೆ ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮ ಜಯಿಸ್ತದೆ. ಅರ್ಥ ಆಯಿತು ವೀಕ್ಷಕರೇ? ಬರೀ ಇವತ್ತಿನ ಕಾಲದಲ್ಲಿ ನಾವು ಅಂಥ ಹಾಸ್ಪಿಟ್ಲ್ ಕಟ್ಟಿದ್ದೀವಿ, ಇಷ್ಟು ಮುಂದುವರೆದಿದ್ದೀವಿ, ಅಷ್ಟು ಮುಂದುವರೆದಿದ್ದೀವಿ, ಅಂಥ ಅಲ್ಟ್ರಾಸೌಂಡ್ ತಂದು ಹಾಕೊಂಡಿದ್ದೀವಿ ಅಂತಂದು ಖುಷಿ ಪಡ್ತಿರಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ತಿರಲ್ಲ, ಅದು ಹೆಮ್ಮೆ ಪಡೋವಂಥ ವಿಷಯನಾ? ಖಂಡಿತವಾಗೂ ಅದು ಹೆಮ್ಮೆ ಪಡೋವಂಥ ವಿಷಯ ಅಲ್ಲ. ಅಂದರೆ ಕಾಯಿಲೆಗಳು ಜಾಸ್ತಿ ಆಗ್ತದವೆ, ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತದವೆ, ಡಾಕ್ಟ್ರುಗಳು ಜಾಸ್ತಿ ಆಗ್ತದವೆ ಅಂತಂದರೆ ಇದು ಬೇಜಾರ ಪಡುವಂತಹ ಸಂಗತಿ. ಆಸ್ಪತ್ರೆಗಳನ್ನು ಕಟ್ಟೋ ಬದಲು ಈ ಥರದ ಒಂದು ಆಧ್ಯಾತ್ಮ ಕೇಂದ್ರಗಳಲ್ಲಿ ನೀವು ಕಟ್ಟಿದ್ದೇ ಆದಲ್ಲಿ ಊರಿಗೆ ಒಂದು ದೇವಸ್ಥಾನ, ಮನಸ್ಸು ಶಾಂತ. ನೋಡಿರಿ, ಆರೋಗ್ಯ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಬೇಕು. ಮನಸ್ಸಿನ ಆರೋಗ್ಯವನ್ನು ಸರಿಪಡಿಸಲಿಕ್ಕೆ ಬೇಕಾಗಿರೋಂಥದ್ದು ಈ ಥರದ ಆಧ್ಯಾತ್ಮ ಕೇಂದ್ರ. ಈ ಥರದ ಆಧ್ಯಾತ್ಮ ಕೇಂದ್ರಗಳನ್ನು ವೃದ್ಧಿಪಡಿಸಿದ್ದೇ ಆದಲ್ಲಿ ಮನಸ್ಸು ಸಾತ್ವಿಕತೆ, ಮಕ್ಕಳು ಸಾತ್ವಿಕತೆ ಕೂಡ ಹೋಗ್ತದೆ. ಇವತ್ತು ಯಾಕೆ ಕೊಲೆ, ವಂಚನೆ, ದರೋಡೆ, ಮೋಸ, ವಂಚನೆ ಇದೆಲ್ಲ ಇರೋಂಥದ್ದು? ಇದು ಬಿಕಾಸ್ ಆಫ್ ಬ್ಯಾಡ್ ವೈಬ್ರೇಷನ್ಸ್. ಸಾತ್ವಿಕ ವೈಬ್ರೇಷನ್ಸ್ ಬೇಕಾ ಈ ಥರದ ಆಧ್ಯಾತ್ಮ ಕೇಂದ್ರ? ಗೊತ್ತಾಯಿತು? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದಗಳು ವೀಕ್ಷಕರೇ.